ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆಯಲ್ಲಿ ಬದಲಾವಣೆ. ಬೌದ್ಧ ಧರ್ಮದ ಹೆಸರು ಸೇರಿಸಲು ಮಹತ್ವದ ಪ್ರಸ್ತಾವ. ರಾಷ್ಟ್ರಕವಿ ರಚಿಸಿರುವ ನಾಡಗೀತೆಯಲ್ಲಿ ಮಹತ್ವದ ಬದಲಾವಣೆ ಆಗಲಿದ್ದು, ಇಷ್ಟು ದಿನ ಬಿಟ್ಟಿದ್ದ ಆ ಪದವನ್ನ ಮತ್ತೆ ಸೇರ್ಪಡೆಗೊಳಿಸಲು ಪ್ರಸ್ತಾಪ ಬಂದಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆಯ ಸಮಿತಿ ಸಲಹೆ ಮೇರೆಗೆ ನಾಡಗೀತೆಯಲ್ಲಿ ಬದಲಾವಣೆ ತರಲು ಸರ್ಕಾರ ಮುಂದಾಗಿದೆ. ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನ ಬಿಡಲಾಗಿತ್ತು. ಇದೀಗ ಮತ್ತೆ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವಾದ ಹಿನ್ನೆಲೆ ಧರ್ಮದ ಹೆಸರು ಸೇರ್ಪಡೆ ಮಾಡಲು ಮುಂದಾಗ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕನ್ನಡಿಗರ ಶ್ರೀಮಂತ ಸಂಸ್ಕೃತಿ, ಇತಿಹಾಸ, ಭೌಗೋಳಿಕ ವೈವಿಧ್ಯತೆ ಮತ್ತು ಸ್ವಾಭಿಮಾನವನ್ನ ಎತ್ತಿ ಹಿಡಿಯುವಂತೆ ಕುವೆಂಪು ಅವರು ಜಯ ಭಾರತ ಜನನೀಯ ತನುಜಾತೆ ಎಂಬ ನಾಡಗೀತೆಯನ್ನು ರಚಿಸಿದ್ರು. ಆದರೆ ಇಷ್ಟು ದಿನ ನಾಡಗೀತೆಯಲ್ಲಿದ್ದ ಬೌದ್ಧ ಧರ್ಮದ ಹೆಸರನ್ನ ತೆಗೆದುಹಾಕಲಾಗಿತ್ತು. ಇದೀಗ ಈ ನಾಡಗೀತೆಯಲ್ಲಿ ಬೌದ್ಧ ಧರ್ಮವನ್ನ ಸೇರ್ಪಡೆ ಮಾಡುವಂತೆ ಪುರುಷೋತ್ತಮ ಬಿಳಿಮಲೆಯ ಕಮಿಟಿ ಸಲಹೆ ನೀಡಿದೆ. ಪ್ರಸ್ತುತ ನಾಡಗೀತೆಯಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಪುರುಷೋತ್ತಮ ಬಿಳಿಮಲೆ ಸಮಿತಿಯ ಸಲಹೆಯ ಪ್ರಕಾರ ಇನ್ನು ಮುಂದೆ ಈ ಸಾಲನ್ನು ಜೈನ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನದ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಿಸಲು ಪ್ರಸ್ತಾಪಿಸಲಾಗಿದೆ. ಈ ಸಲಹೆ ಮೇರೆಗೆ ಬೌದ್ಧ ಧರ್ಮದ ಹೆಸರು ಇನ್ಮುಂದೆ ನಾಡಗೀತೆಯಲ್ಲಿ ಸೇರ್ಪಡೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.